ನಮಸ್ಕಾರ. ನಾನು ಅಡ್ವೊಕೇಟ್ ಕಾವೇರಿ ಆನಂದ್ ಬ್ಯಾಂಗ್ಳೂರಿಂದ. ಇತ್ತೀಚೆಗೆ ಸುಮಾರಷ್ಟು ಜನ ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು ಕಾಲ್ ಮಾಡಿ ಕೇಳ್ತಾರೆ, ಮೇಡಮ್ ನಮ್ಮ ಹೆಸರುಗಳು ಅಂದರೆ ನಮ್ಮ ಹೆಸರು ಎಲ್ಲ ಬೇರೆ ಬೇರೆ ಡಾಕ್ಯುಮೆಂಟಲ್ಲಿ ಬೇರೆ ಬೇರೆ ಥರ ಸ್ಪೆಲ್ಲಿಂಗ್ಸ್ ಬರೆದಿದ್ದಾರೆ, ಮಿಸ್ಟೇಕ್ ಆಗಿದೆ. ಸ್ಕೂಲಿಂಗಲ್ಲಿ ಒಂಥರ ಸ್ಪೆಲ್ಲಿಂಗ್ ಬರೆದಿರ್ತಾರೆ, ಅದಾದಮೇಲೆ ಕಾಲೇಜಲ್ಲಿ ಒಂಥರ ಸ್ಪೆಲ್ಲಿಂಗ್ ಬರೆದಿರ್ತಾರೆ, ಆಮೇಲೆ ಯೂನಿವರ್ಸಿಟಿಯಲ್ಲಿ ಆಗಲಿ, ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ಗಳೆಲ್ಲ ಆಗಲಿ, ಆಧಾರ್ ಸೆಂಟರ್ಗಳಿಗೆ ಹೋದಾಗ ಸಮ್ಟೈಮ್ಸ್ ನೀವೊಂದು ಹೆಸರು ಹೇಳ್ತೀರಾ, ಬಟ್ ಅದಕ್ಕೆ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಏನು ಅಂತ ನೀವು ಹೇಳಿರೋದಿಲ್ಲ. ಆ ಥರ ಇರುವಾಗ ಐ ಬರೆಯೋದ್ರಲ್ಲಿ ಡಬಲ್ ಇ ಬರೆದಿರ್ತಾರೆ, ಇಲ್ಲ ಡಬಲ್ ಇ ಬರೆಯೋದ್ರಲ್ಲಿ ಐ ಬರೆದಿರ್ತಾರೆ. ಈ ಥರ ಮಿಸ್ಟೇಕ್ಗಳಾಗಿರುತ್ತೆ. ಪೂರ್ತಿ ನೇಮೇ ಚೇಂಜ್ ಇರಬೇಕು ಅಂತೇನಿಲ್ಲ, ನೇಮ್ಗಳಲ್ಲಿ ಸ್ಪೆಲ್ಲಿಂಗ್ ಕರೆಕ್ಷನ್ ಇದ್ರೂ ಕೂಡ ನಿಮ್ಮ ಡಾಕ್ಯುಮೆಂಟ್ಗಳು ಮಿಸ್ ಮ್ಯಾಚ್ ಆದಾಗ ನಿಮಗೆ ಗೌರ್ಮೆಂಟ್ ಜಾಬ್ಗಳಿಗಾಗಲಿ ಇಲ್ಲ ಅಬ್ರಾಡ್ಗೆ ಹೋಗುವಾಗ ನಿಮಗೆ ವಿಸಾ ಇದರಲ್ಲಿ ಅದೆಲ್ಲನೂ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಅದರಲ್ಲಿ ನೇಮ್ ಚೇಂಜ್ ಮಾಡ್ಕೋಬೇಕು, ನೇಮ್ ಕರೆಕ್ಷನ್ ಮಾಡ್ಕೋಬೇಕು ಅಂತಂದರೆ, ಇವಾಗ ನೀವು ಲೀಗಲ್ ಆಗಿ ಮಾಡ್ಕೋಬೇಕು ಅಂತಂದರೆ ಗೆಜೆಟ್ ಆಫ್ ಇಂಡಿಯಾದಿಂದನೇ ಮಾಡ್ಕೋಬೇಕು, ಸೆಂಟ್ರಲ್ ಗೆಜೆಟಿಂದನೇ ಮಾಡ್ಕೋಬೇಕಾಗುತ್ತೆ. ನೀವು ಕರ್ನಾಟಕ ಗೆಜೆಟಿಂದ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಕರ್ನಾಟಕ ಗೆಜೆಟಲ್ಲಿ ಬರೀ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಮಾತ್ರ ನೇಮ್ ಚೇಂಜು ಅಥವಾ ನೇಮ್ ಕರೆಕ್ಷನ್ ಮಾಡ್ತಾ ಇದ್ದಾರೆ. ಒಂದು ನೀವು ಕೋರ್ಟ್ ಆರ್ಡ್ರನ್ನ ತೊಗೋಬೇಕು, ಇಲ್ಲ ಅಂತಂದರೆ ಸೆಂಟ್ರಲ್ ಗೆಜೆಟಿಂದ ಆರ್ಡರ್ ತೊಗೋಬೇಕಾಗುತ್ತೆ. ಸೊ ನಿಮಗೆ ಎಜುಕೇಷ್ನಲ್ ಡಾಕ್ಯುಮೆಂಟ್ಸ್ಗಳಿಗೆ ಅಥವಾ ನಿಮ್ಮದು ಒಂದು ಗೌರ್ಮೆಂಟ್ ಜಾಬ್ಗಳಿಗೆ ಅಪ್ಲೈ ಮಾಡೋದಿದೆ, ಆ ಥರ ಏನಾದರೂ ಇದ್ದರೆ ಎಜುಕೇಷ್ನಲ್ ರೆಕಾರ್ಡ್ಸಲ್ಲಿ ನೀವು ಚೇಂಜ್ ಮಾಡಬೇಕು ಅಂತಂದರೆ, ಇವಾಗ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಆಗಿರ್ಬೋದು, ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಸ್ಕೂಲಿಂಗಲ್ಲಿ ಕಂಪ್ಲೀಟ್ಲಿ ರೆಕಾರ್ಡಲ್ಲಿ ಚೇಂಜ್ ಆಗಬೇಕು ಅಂತಂದರೆ ನೀವು ಕೋರ್ಟ್ ಆರ್ಡ್ರನ್ನ ತೊಗೋಬೇಕಾಗುತ್ತೆ. ಇಲ್ಲ ಅದೆಲ್ಲ ಹಾಗೆ ಇದ್ದು ಓನ್ಲಿ ನನಗೆ ಗೌರ್ಮೆಂಟ್ ID-ಗಳಲ್ಲಿ ನನ್ನ ಹೆಸರು ಚೇಂಜ್ ಆಗಬೇಕು ಅಥವಾ ನೇಮ್ ಕರೆಕ್ಷನ್ ಆಗಬೇಕು ಅಂತಂದರೆ ಸೆಂಟ್ರಲ್ ಗೆಜೆಟಿಂದ ಪಬ್ಲಿಕೇಶನ್ ಮಾಡಿಸಿದ್ರೆ ಸಾಕಾಗುತ್ತೆ. ಸೆಂಟ್ರಲ್ ಗೆಜೆಟಿಂದ ಪಬ್ಲಿಕೇಶನ್ ಮಾಡುವಾಗ ಇವಾಗ ನಿಮಗೆ ಪಾಸ್ಪೋರ್ಟ್ ರಿನ್ಯೂವಲ್ಗೆ ಹಾಕಿರ್ತೀರಾ, ಪಾಸ್ಪೋರ್ಟ್ ಕರೆಕ್ಷನ್ಗೆ ಹಾಕಿರ್ತೀರಾ, ಅಥವಾ ಅಬ್ರಾಡ್ಗಳಿಗೆ ಹೋಗಬೇಕು ನೀವು ಅಂತಂದರೆ ಆ ಟೈಮಲ್ಲಿ ನೀವು ಸೆಂಟ್ರಲ್ ಗೆಜೆಟಿಂದ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಸೆಂಟ್ರಲ್ ಗೆಜೆಟಿಂದ ಮಾಡಿಸ್ಕೋಬೇಕು ಅಂತಂದ್ರೂ ಕೆಲವು ನಿಯಮಗಳಿವೆ, ಅದನ್ನು ನೀವು ಪಾಲಿಸಬೇಕಾಗುತ್ತೆ. ಅದಕ್ಕೆ ಪೇಪರ್ ಪಬ್ಲಿಕೇಶನ್ ಹಾಕಿಸ್ಬೇಕು, ಅಫಿಡವಿಟ್ ರೆಡಿ ಮಾಡಿಸ್ಬೇಕು, ಅಪ್ಲಿಕೇಶನ್ ಡ್ರಾಫ್ಟ್ ಮಾಡಬೇಕು. ಇದೆಲ್ಲನೂ ಮಾಡಿ ಅದರದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟ್ ಆಫ್ ಇಂಡಿಯಾದೇನು ಫೀಸ್ ಇದೆ ಅದನ್ನು ಪೇ ಮಾಡಿಬಿಟ್ಟು ಸೆಂಟ್ರಲ್ ಗೌರ್ಮೆಂಟಿಂದ ನಾವು ನೇಮ್ ಚೇಂಜ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಸೊ ಇದೇ ಥರ ನಿಮಗೂ ಏನಾದರೂ ಪ್ರಾಬ್ಲಮ್ಸ್ ಎದುರಾಗ್ತಾ ಇದ್ದರೆ, ನಿಮ್ಮದು ಯಾವುದಾದ್ರೂ ನೇಮ್ ಕರೆಕ್ಷನ್ ಅಥವಾ ನೇಮ್ ಚೇಂಜು ಅಥವಾ ಸರ್ನೇಮ್ ಆ್ಯಡಿಂಗ್ ಇದ್ದರೆ, ಆ್ಯಡ್ ಮಾಡಬೇಕು, ಆ ಥರ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ಗಳು ಬರ್ತಾ ಇದ್ದರೆ ಹೆಚ್ಚಿನ ಮಾಹಿತಿಗಳಿಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹೆಚ್ಚಿನ ವಿವರಗಳು, ಹೆಚ್ಚಿನ ಮಾಹಿತಿ, ಪ್ರೋಸೆಸ್ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ನಮ್ಮನ್ನು ಡೆಫಿನೆಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಐ ವಿಲ್ ಹೆಲ್ಪ್ ಯು, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ಸೊ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಾ ಇದೆ, ಅದನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನೇಮ್ ಚೇಂಜ್, ನೇಮ್ ಕರೆಕ್ಷನ್ ಅಥವಾ ನಿಮ್ಮ ಸರ್ನೇಮ್ ಆ್ಯಡಿಂಗ್ ಇರುತ್ತೆ, ಅದನ್ನು ಗೌರ್ಮೆಂಟಿಂದ ಒಂದು ಲೀಗಲ್ ವೇದಲ್ಲಿ ಮಾಡಿಸ್ಕೊಳ್ಳಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ.